ಪ್ರಪಂಚದಲ್ಲಿ ಎಷ್ಟೊಂದು ಯುದ್ಧಗಳು ನಡೀತಿದೆ. ಪ್ಲಸ್ ಇವಾಗ ಇನ್ನೊಂದು ಯುದ್ಧ ಆರಂಭವಾಗಿದೆ, ಪಾಕಿಸ್ತಾನ್ ವರ್ಸಸ್ ಅಫ್ಘಾನಿಸ್ತಾನ್. ಪಾಕಿಸ್ತಾನ್ಗೆ ಬೇರೆ ಕೆಲಸನೇ ಇಲ್ವಾ ಅಂತ ಕೇಳಿದ್ರೆ ನನಗೂ ಅದೇ ಪ್ರಶ್ನೆ ಇದೆ. ಕೊನೆಯದಾಗಿ ಪಾಕಿಸ್ತಾನ್ ಇಂಡಿಯಾ ಹತ್ರ ಒದೆ ತಿಂದಿದ್ದಾರೆ. ಈಗ ಅಫ್ಘಾನಿಸ್ತಾನ್ ಜೊತೆ ಅಫ್ಘಾನಿಸ್ತಾನ್ನ ರಾಜಧಾನಿ ಕಾಬೂಲ್ ಮೇಲೆ ಬಾಂಬ್ ಹಾಕಿದ್ದಾರೆ. ಬದಲಿಗೆ ಅಫ್ಘಾನಿಸ್ತಾನ್ ಸಹ ಬಾಂಬ್ ಹಾಕ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಅಫ್ಘಾನಿಸ್ತಾನ್ ಪಾಕಿಸ್ತಾನದೊಳಗಡೆ ಇನ್ವೇಡ್ ಮಾಡಿದ್ದಾರೆ. ಹೌದು, ಬಾರ್ಡರ್ನ ಕ್ರಾಸ್ ಮಾಡಿ ಅಲ್ಲಿರೋ ಕೋಸ್ಟ್ನೆಲ್ಲ ಆಕ್ರಮಣ ಮಾಡಿದ್ದಾರೆ. ಸುಮಾರು 60 ಜನ ಸೋಲ್ಜರ್ಸ್ನ ಕೊಂದಿದ್ದಾರೆ ಆ್ಯಂಡ್ ನಿಯರ್ಲಿ 30 ಜನನ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಅಫ್ಘಾನಿಸ್ತಾನ್ ಮತ್ತು ಇಂಡಿಯಾ ಒಂದೊಳ್ಳೆ ಫ್ರೆಂಡ್. ಪಾಕಿಸ್ತಾನ್ ಲಾಸ್ಟ್ ಮೇ ಮಂತಲ್ಲಿ ಇಂಡಿಯಾ ಹತ್ರ ಒದೆ ತಿಂದಿದ್ರು. ಇವಾಗ ಅಫ್ಘಾನಿಸ್ತಾನ್ ಜೊತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನು ನಡೀತಿದೆ, ಯಾಕೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ನ ಅಕ್ವೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ಎಲ್ಲ ಡೀಟೇಲ್ಡಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ಸೈಟ್ ಬೈ ಗೌತಮ್. ಫಸ್ಟ್ ವಿಷಯ, ನಾವು ಮ್ಯಾಪ್ನ ನೋಡ್ಕೊಂಡು ಬಂದರೆ ಫಸ್ಟ್ ಇಂಡಿಯಾ, ಅದ್ರ ಪಕ್ಕ ಪಾಕಿಸ್ತಾನ್ ಆ್ಯಂಡ್ ಅದ್ರ ಪಕ್ಕ ಅಫ್ಘಾನಿಸ್ತಾನ್. ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ಒಳ್ಳೆ ಫ್ರೆಂಡ್. ಯಾಕಂದರೆ ಇಂಡಿಯಾಗೂ ಮತ್ತು ಅಫ್ಘಾನಿಸ್ತಾನ್ಗೂ ಇರೋ ಕಾಮನ್ ಎನಿಮಿ ಅಂದರೆ ಅದು ಪಾಕಿಸ್ತಾನ್. ನಮ್ಮ ಹತ್ರ ಪಾಕಿಸ್ತಾನ್ಗೆ 1947ಇಂದ ಹೇಗೆ ಬಾರ್ಡರ್ ಪ್ರಾಬ್ಲಮ್ ಇದೆಯೋ ಹಾಗೆಯೇ ಅಫ್ಘಾನಿಸ್ತಾನ್ ಜೊತೆನೂ ಪ್ರಾಬ್ಲಮ್ ಇದೆ. ಅಫ್ಘಾನಿಸ್ತಾನ್ ಆ್ಯಂಡ್ ಪಾಕಿಸ್ತಾನ್ ಮಧ್ಯೆ ಏನು ಬಾರ್ಡರ್ ಪ್ರಾಬ್ಲಮ್ ಅಂತ ತಿಳ್ಕೊಬೇಕಂದ್ರೆ ನಾವು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. 1947ನಲ್ಲಿ ಡುರಾನ್ ಲೈನ್ ಅನ್ನೋ ಲೈನ್ನ ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನ್ ಮಧ್ಯೆ ಹಾಕಲ್ಪಡ್ತು. ಇದು ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನ್ ಬಾರ್ಡರ್ನ ಡಿವೈಡ್ ಮಾಡೋ ಲೈನ್. ಹೇಗೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ನ ಬ್ರಿಟಿಷರು ಸರಿಯಾಗಿ ಡಿವೈಡ್ ಮಾಡಿಲ್ವೋ ಅದೇ ತಪ್ಪನ್ನು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ಗೂ ಮಾಡಿದ್ದಾರೆ. ಬ್ರಿಟಿಷರು ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ತಮ್ಮ ಖಜಾನೆ ಖಾಲಿ ಆಯಿತು ಅಂತ ಬೇಗ ಹೋಗೋ ಅವಸರದಲ್ಲಿ ಇವರು ಹೇಗಾದರೂ ಓಡ್ಕೊಂಡು ಸಾಯಲಿ ಅಂತ ಅರ್ಜೆಂಟಾಗಿ ಬಾರ್ಡರ್ನ ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ ಹಲವರು ಮನೆ ಸಹ ಡಿವೈಡ್ ಆಗಿದೆ. ಲಿಟ್ರಲಿ ಒಂದು ಮನೆ ಇದೆ ಅಂದ್ಕೊಳ್ಳಿ, ಒಂದು ರೂಮ್ ಪಾಕಿಸ್ತಾನ್ಗೆ ಬಂದರೆ ಇನ್ನೊಂದು ರೂಮ್ ಅಫ್ಘಾನಿಸ್ತಾನಕ್ಕೆ ಬಂದಿದೆ. ಅವರು ಆಗ ಮಾಡಿದ ಈ ಕಿತಾಪತಿಗಾಗಿ ಇವರು ಇನ್ನೂ ಸಹ ಜಗಳ ಆಡ್ತಿದ್ದಾರೆ. ಈ ರೀತಿ ಡಿವೈಡ್ ಮಾಡಿರೋದನ್ನು ಪಾಕಿಸ್ತಾನ್ ಹಾಗೇನೆ ಅಕ್ಸೆಪ್ಟ್ ಮಾಡಿದ್ದಾರೆ. ಯಾಕಂದರೆ ಅಫ್ಘಾನಿಸ್ತಾನ್ಗೆ ಸೇರಬೇಕಾದ ಟ್ರೈಬಲ್ ಲ್ಯಾಂಡ್ ಪಾಕಿಸ್ತಾನಕ್ಕೆ ಜಾಸ್ತಿ ಬಂದಿದೆ. ಸೊ ಅಫ್ಘಾನಿಸ್ತಾನ್ ನಮ್ಮ ಲ್ಯಾಂಡ್ನ ನಮಗೆ ಕೊಟ್ಬಿಡಿ ಅಂತ 1949ನಲ್ಲಿ ಡಿಮ್ಯಾಂಡ್ ಮಾಡಿದ್ದಾರೆ. ಯೋಚನೆ ಮಾಡಿ ನೋಡಿ, 1949ಇಂದ 2025ವರೆಗೂ ಕೇಳ್ತಿದ್ದಾರೆ. ಹಲವು ಬಾರಿ ಕೇಳಿ ನೋಡಿದ್ರು ಏನು ಯೂಸ್ ಇಲ್ಲ ಅಂತ ಗೊತ್ತಾದ ಅಫ್ಘಾನಿಸ್ತಾನ್ ಇದನ್ನು ವಾಪಸ್ ಪಡೆಯೋಕ್ಕೆ ಸಣ್ಣ ಗ್ರೂಪ್ಗಳನ್ನು ರೂಪಿಸೋಕ್ಕೆ ಪ್ರಾರಂಭಿಸಿದ್ರು. ಅದರಲ್ಲಿ ಒಂದು ಗ್ರೂಪ್ ಏನಂದರೆ TTP. ಇದರ ಫುಲ್ ಫಾರ್ಮ್ ತೆಹ್ರೀಕ್ ಐ ತಾಲಿಬಾನ್. ಈ TTP ಗ್ರೂಪ್ ಅವರು ಪಾಕಿಸ್ತಾನ್ ಬಾರ್ಡರ್ ಆ್ಯಂಡ್ ಅಫ್ಘಾನಿಸ್ತಾನ್ ಬಾರ್ಡರಲ್ಲೂ ಸಹ ಇದ್ದಾರೆ. ಇವ್ರ ಬಗ್ಗೆ ಪಾಕಿಸ್ತಾನ್ ಏನು ಹೇಳ್ತಿದೆ ಅಂದರೆ ಅಫ್ಘಾನಿಸ್ತಾನೇ ಈ ಗ್ರೂಪ್ಗಳನ್ನ ರೆಡಿ ಮಾಡಿ ಪಾಕಿಸ್ತಾನದೊಳಗಡೆ ಕಳಿಸ್ತಿದ್ದಾರೆ ಅಂತ ಹೇಳಿದ್ದಾರೆ ಆ್ಯಂಡ್ ಇವರೆಲ್ಲ ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಈ TTP ಗ್ರೂಪ್ನವರು ಹಲವು ಬಾರಿ ಪಾಕಿಸ್ತಾನ್ನ ಸೇನೆನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ಅವರ ಗೋಲ್ ಇಷ್ಟೇ, ಪಾಶ್ತೂನ್ ಅನ್ನೋ ಟ್ರೈಬಲ್ ಪೀಪಲ್ ಅಫ್ಘಾನಿಸ್ತಾನದಲ್ಲಿ ಜೀವನ ನಡೆಸ್ತಿದ್ರು. 1947ನಲ್ಲಿ ಬಾರ್ಡರ್ ಡಿವೈಡ್ ಮಾಡೋವಾಗ ಇವರು ಬದುಕೋ ಜಾಗ ತಪ್ಪಾಗಿ ಡಿವೈಡ್ ಮಾಡಿದ್ದಾರೆ. ಪಾಕಿಸ್ತಾನ್ ಇದನ್ನು ಇಲ್ಲಿಗಲ್ ಆಗಿ ಆಕ್ರಮಣ ಮಾಡಿದ್ದಾರೆ. ಇವರೆಲ್ಲ ಅಫ್ಘಾನಿಸ್ತಾನ್ ಪ್ರಜೆಗಳು. ಈಗ ಅಫ್ಘಾನ್ಗೆ ಸೇರಬೇಕಾಗಿರೋ ಜಾಗನ ಅವರು ವಾಪಸ್ ಕೊಡಬೇಕು. ಇದೇ ಇವರ ಮೇನ್ ಇಂಟೆನ್ಷನ್. ಇದಕ್ಕಾಗಿ ಆಯುಧನ ಕೈಯಲ್ಲಿ ತೆಗೆದು ಹೋರಾಟ ಮಾಡೋಕ್ಕೆ ಪ್ರಾರಂಭಿಸಿದ್ದಾರೆ. ತುಂಬ ಸ್ಟ್ರಾಂಗ್ ಆಗಿ ಪಾಕಿಸ್ತಾನ್ ಸೋಲ್ಜರ್ಸ್ ಮೇಲೆ ದಾಳಿ ಮಾಡಿದರು. ರೀಸೆಂಟಾಗಿ ಅಕ್ಟೋಬರ್ 9ನಲ್ಲಿ TTP ಪಾಕಿಸ್ತಾನ್ ಮಿಲಿಟ್ರಿ ಕ್ಯಾಂಪ್ಗೆ ಹೋಗಿ ಅಲ್ಲಿ 10 ಜನ ಸೋಲ್ಜರ್ಸ್ನ ಕೊಂದಿದ್ದಾರೆ. ಇದು ಪಾಕಿಸ್ತಾನ್ನ ತುಂಬ ಟ್ರಿಗರ್ ಮಾಡಿದೆ. ಬದಲಿಗೆ ಪಾಕಿಸ್ತಾನ್ ಈ TTP ಗ್ರೂಪ್ನ ಹೊಡೆಯೋದು ಬಿಟ್ಟು ಪಾಕಿಸ್ತಾನ್ ಮಿಲಿಟ್ರಿ TTPನ ಹೊಡಿತೀವಿ ಅಂತ ಹೇಳಿ ಅಫ್ಘಾನಿಸ್ತಾನ್ ಕ್ಯಾಪಿಟಲ್ ಸಿಟಿ ಆದ ಕಾಬೂಲ್ ಮೇಲೆ ಅಟ್ಯಾಕ್ ಮಾಡಿದೆ. ಎಕ್ಸಾಂಪಲ್, ನಮ್ಮ ಇಂಡಿಯಾಗೆ ಹೇಗೆ ನ್ಯೂ ಡೆಲ್ಲಿನೋ ಹಾಗೆ ಅಫ್ಘಾನಿಸ್ತಾನ್ಗೆ ಕಾಬೂಲ್. ಈ ಕಾಬೂಲಲ್ಲಿ ಬದುಕ್ತಿರೋದು ಸಾಧಾರಣ ಪ್ರಜೆಗಳು. ಅಫ್ಘಾನಿಸ್ತಾನನ ಇವಾಗ ಆಳ್ವಿಕೆ ಮಾಡ್ತಾ ಇರೋದು ತಾಲಿಬಾನ್. ಅವರು ಅವತ್ತೇ ಹೇಳಿದ್ರು, ನೀನು ನನ್ನ ಮೇಲೆ ಹೇಗೆ ಅಟ್ಯಾಕ್ ಮಾಡ್ದೋ ನಾನು ಸಹ ಒಂದು ಒಳ್ಳೆ ಟೈಮ್ನ ಚೂಸ್ ಮಾಡಿ ನಿನಗೆ ಭಯಂಕರವಾದ ತಿರುಗೇಟು ಕೊಡ್ತೀವಿ ಅಂತ. ಇದೇಳಿ ಕೆಲವೇ ದಿನದಲ್ಲಿ ಅಫ್ಘಾನಿಸ್ತಾನ್ನ ಮಿನಿಸ್ಟರ್ ಇಂಡಿಯಾಗೆ ಬರ್ತಾರೆ. ಇಂಡಿಯಾದಲ್ಲಿ ಎಕ್ಸ್ಟರ್ನಲ್ ಮಿನಿಸ್ಟರ್ ಜೈಶಂಕರ್ ಅವರನ್ನ ಹಾಗೂ ಹಲವು ಮೆಂಬರ್ಸ್ನ ಮೀಟ್ ಮಾಡ್ತಿದ್ರು. ಅಫ್ಘಾನ್ ಮಿನಿಸ್ಟರ್ ಇಂಡಿಯಾದಲ್ಲಿ ಇರಬೇಕಾದ್ರೇ
ಪಾಕಿಸ್ತಾನ ಮೇಲೆ ಅಫ್ಘಾನಿಸ್ತಾನ್ ಒಂದು ಅಟ್ಯಾಕ್ ಮಾಡುತ್ತೆ. ಪಾಕಿಸ್ತಾನ್ ಸಹ ಅಫ್ಘಾನಿಸ್ತಾನ್ ರಿಟರ್ನ್ ಅಟ್ಯಾಕ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಆದರೆ ಅವರು ಹೇಗೆ ಮಾಡ್ತಾರೆ, ಡ್ರೋನ್ ಅಥವಾ ಫ್ಲೈಟಿಂದ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಆದರೆ ಪಾಕಿಸ್ತಾನ್ ಊಹಿಸದ ರೀತಿಯಲ್ಲಿ ಪಾಕಿಸ್ತಾನ್ನ ಇನ್ವೇಡ್ ಮಾಡಿದೆ. ಅಲ್ಲಿರೋ ಬಾರ್ಡರ್ನ ಕ್ರಾಸ್ ಮಾಡಿ ಅವರ ಸೈನಿಕರನ್ನ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಫ್ಘಾನಿಸ್ತಾನಲ್ಲಿರೋ ತಾಲಿಬಾನ್ ಪಾಕಿಸ್ತಾನದ ಒಳಗೆ ಹೋಗಿ ಅಲ್ಲಿರುವ ಮಿಲಿಟ್ರಿ ಪೋಸ್ಟ್ನ ಕ್ಯಾಪ್ಚರ್ ಮಾಡಿ 58 ಪಾಕಿಸ್ತಾನ್ ಸೈನಿಕರನ್ನ ಕೊಂದಿದ್ದೀವಿ ಅಂತ ಆ್ಯಂಡ್ ಹಲವು ಸೈನಿಕರನ್ನು ಕ್ಯಾಪ್ಚರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಪಾಕಿಸ್ತಾನ್, ನಾವು ಮತ್ತೆ ಕೌಂಟರ್ ಅಟ್ಯಾಕ್ ಮಾಡಿ ನಮ್ಮ ಜಾಗನ ರೀಕ್ಲೈಮ್ ಮಾಡಿದ್ದೀವಿ, ತಾಲಿಬಾನ್ ಕಡೆಯಿಂದ 24 ಜನನ ಕೊಂದಿದ್ದೀವಿ, ನಮ್ಮ ಕಡೆಯಿಂದ 20 ಜನ ಸತ್ತಿದ್ದಾರೆ ಅಂತ ಪಾಕಿಸ್ತಾನ್ ಹೇಳಿದೆ. ಈಗ ತಾಲಿಬಾನ್ ಮತ್ತು ಪಾಕಿಸ್ತಾನ್ ಮಾತುಕತೆಗೆ ಇಳಿದಿದ್ದಾರೆ. ಇದರ ಮುಂದಾಳತ್ವನ ಸೌದಿ, ಕತಾರ್, ಮಿಡ್ಲ್ ಈಸ್ಟ್ ದೇಶಗಳು ತಗೊಂಡಿದೆ. ಏನೇ ಆಗಲಿ, ಈ ರೀತಿ ಜನರ ಪ್ರಾಣನ ಬಲಿ ಪಡೆದಿರ ಇಬ್ಬರು ಒಂದು ಒಪ್ಪಂದಕ್ಕೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಪಾಕಿಸ್ತಾನ್ಗೆ ಆಲ್ರೆಡಿ ಬಲೂಚಿಸ್ತಾನ್ ಜೊತೆ ಪ್ರಾಬ್ಲಮ್ ಇದೆ. ಈಗ ಅಫ್ಘಾನಿಸ್ತಾನ್ ಜೊತೆನೂ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇದು ಎಲ್ಲಿ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಇದು ಓವರಾಲ್ ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನ್ ಮಧ್ಯೆ ನಡೀತಿರೋ ಜಗಳದ ಸಾರಾಂಶ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಿಮ್ಗೆ ಯಾವುದಾದ್ರೂ ಟಾಪಿಕ್ ನಾನು ಮಾತಾಡಬೇಕು ಅಂದ್ಕೊಂಡ್ರೆ ಕಮೆಂಟ್ ಮಾಡಿ. ಇದು ನಿಮ್ಮ ಗೌತಮ್ ಸೈನಿಂಗ್ ಆಫ್.